ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಪಾಲಕ್ ಚಪಾತಿ ಮಾಡ್ತಿದ್ದೀನಿ. ಆ ಪಾಲಕ್ ಸತ್ತೋಗ್ತಾ ಇದೆ, ಅದನ್ನು ಸಾಯಕ್ಕೆ ಬಿಡಬಾರ್ದು ಅಂತ ಹೇಳಿ ಇದರಲ್ಲಿ ಏನಾದ್ರು ಮಾಡೋಣ ರೆಸಿಪಿ ಅಂತ ಇವತ್ತು ಇದನ್ನ ಒಂದು ಗತಿ ಕಾಣಿಸೋಣ ಅಂತ ಇವತ್ತು ರೆಡಿ ಮಾಡ್ತಿದ್ದೀನಿ. ಸೊ ನೋಡಿ, ಸ್ವಲ್ಪ ಹೋಗ್ಬಿಡ್ತಾ ಇದೆ. ಸೊ ಯಾವ್ದು ಚೆನ್ನಾಗಿದೆ ಅದು ಪಾರ್ಟ್ ಮಾತ್ರ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಎಲೆಗಳನ್ನ ತಗೊಂಡಿದ್ದೀನಿ. ಇಷ್ಟು ಮಾತ್ರ ಸ್ವಲ್ಪ ಚೆನ್ನಾಗಿದೆ, ಅದೆಲ್ಲ ಸ್ವಲ್ಪ ಹೋಗಿರೋದನ್ನ ತೆಗೆದಿಸ್ತೀನಿ. ಸೊ ಇಷ್ಟು ಚೆನ್ನಾಗಿರೋದನ್ನ ನೀಟಾಗಿ ಇವಾಗ ತೊಳ್ಕೊಳ್ಳೋಣ. ಈಗ ಮಿಕ್ಸಿಗೆ ಹಾಕೊಂಡು ಎಲ್ಲನೂ ರುಬ್ಬಾಗಿ ತೊಳೆದಿರುವಂತಹ ಪಾಲಕ್ ಹಾಕ್ತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಇದು ಶುಂಠಿ, 4 ರಿಂದ 5 ಎಸಳು ಬೆಳ್ಳುಳ್ಳಿ. ಅದಕ್ಕೆ ಮೆಣಸಿನ್ಕಾಯಿ ಹಾಕಬೇಕಿತ್ತು, ಹಸಿ ಮೆಣಸಿನ್ಕಾಯಿ ನಮ್ಮ ಹತ್ರ ಇಲ್ಲ, ಅದಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀನಿ. ನೀವು ಇದ್ರೆ ಹಾಕೊಡಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ಕೊಳ್ಳೋಣ. ರುಬ್ಬಿರೋ ಮಿಶ್ರಣ ನೋಡಿ ಈ ರೀತಿಯಾಗಿ ಬಂದಿದೆ. ಕಲರ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಪಾಲಕಲ್ಲಿ. ಸೊ ಗೋಧಿ ಹಸಿ ಸ್ವಲ್ಪ ಉಪ್ಪು, ಹಾಗೆ ಅದಕ್ಕೆ ಸ್ವಲ್ಪ ಜೀರಿಗೆ, ಹಾಗೆ ರುಬ್ಬಿರುವಂತಹ ಮಿಶ್ರಣವನ್ನು ಹಾಕ್ಕೊಂಡು ಇವಾಗ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸೊ ಹಿಟ್ಟನ್ನು ಚೆನ್ನಾಗಿ ಕಲಿಸಿದ ನಂತರ ನೀವು ಅದನ್ನು ಸ್ವಲ್ಪ ಹೊತ್ತು ಬಿಡ್ಬೋದು. ಬಿಟ್ಟರೆ ಹಿಟ್ಟು ಚೆನ್ನಾಗಿ ನೆನೆಯುತ್ತೆ, ಚಪಾತಿ ಕೂಡ ಸ್ಮೂತಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ನೆನೆಯಕ್ಕೆ ಬಿಡ್ಬೋದು. ಸೊ ನೆಂದಾದಮೇಲೆ ಅದನ್ನು ಲಟ್ಟಣಿಸ್ಕೊಂಡು ಸ್ಲೈಸ್ ಮಾಡಿಕೊಂಡು ಎಷ್ಟೆಷ್ಟು ನಿಮಗೆ ಬೇಕೋ ಅಷ್ಟು ಚಪಾತಿಗಳ ಉಂಡೆ ಮಾಡಿಕೊಂಡು ನಂತರ ಅದನ್ನು ಚೆನ್ನಾಗಿ ಒತ್ತಿ ನೋಡಿ, ಆಲ್ರೆಡಿ ಹಂಚಿಟ್ಟಿದ್ದೀನಿ. ಆಗಲೇ ಚಪಾತಿ ಒತ್ಕೊಂಡು ಹಾಗೆ ಬೇಯಿಸ್ಕೊಂಡು, ಸೊ ನಮ್ಮ ಪಾಲಕ್ ಚಪಾತಿ ಈಸ್ ರೆಡಿ ಟು ಈಟ್. ಸೊ ತುಂಬ ಚೆನ್ನಾಗಿತ್ತು, ಆ್ಯಕ್ಚುಲಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸೊ ವಾರಕ್ಕೆ 2 ದಿನ ಈ ರೀತಿಯ ಸೊಪ್ಪು ಅಥವಾ ನಾವು ಈ ರೀತಿಯ ಪಾಲಕ್ನ ಕನ್ಸ್ಯೂಮ್ ಮಾಡೋದು ತುಂಬ ಒಳ್ಳೆಯದು. ಆ್ಯಕ್ಚುಲಿ ಪಾಲಕ್ ವಾರಕ್ಕೆ 2 ಸತಿ ಬಳಸೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ನೀವು ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಇನ್ನೂ ರೆಸಿಪಿಗಳು ನಿಮ್ಗೆ ಯಾವ್ದಾದ್ರು ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಆ ರೆಸಿಪಿ ಟ್ರೈ ಮಾಡ್ತೀನಿ. ಓಕೆ, ಬಾಯ್.